ಮೇಡಮ್, ಒಂದು ಮಗು ಆರೋಗ್ಯವಾಗಿ ಬೆಳಿಬೇಕಂತ ಹೇಳಿದ್ರೆ ಯಾವ ರೀತಿಯ ಆಹಾರವನ್ನ ಕೊಡ್ಬೇಕು? ಮೊದ್ಲ 6 ತಿಂಗಳು ಒಂದ್ ಆಹಾರ, 6 ತಿಂಗಳಿಂದ 1 ವರ್ಷಕ್ಕೊಂದು, 1ರಿಂದ 3 ಹಾಗೆ ಹಂತಗಳನ್ನ ತುಂಬಾ ಚಿಕ್ಕ ವಯಸ್ಸಿನ ಹಂತಗಳು ನಡೆಯುತ್ತೆ ಅಲ್ಲಿ. ಸರಿ ಅಂತ ಹೇಳ್ತೀವಲ್ಲ ಸರಿ. ಅದಕ್ಕೆ ಬಹಳಷ್ಟು ಏನೇನೋ ಒಂದನ್ನ ಹಾಕ್ಬಿಡ್ತೀವಿ, ಎಲ್ಲಾ ಬೇಳೆಗಳನ್ನ, ಕಾಳುಗಳನ್ನ, ಜೀರಿಗೆ, ಮೆಣಸು, ಅದು ಸರಿನಾ? ಎಲ್ಲವನ್ನ ಕೊಡಬಹುದಾ ಮೇಡಮ್? ಹಾಲು, ನಮ್ಮ ಹೆಣ್ಣು ಮಕ್ಕಳು ಎಲ್ಲಿ ತಾಯಿ ಎದೆ ಹಾಲು ಕೊಡ್ತಿದ್ದಾರೆ, ಸೌಂದರ್ಯ ಕಡಿಮೆ ಆಗುತ್ತೆ ಅಂತ ಒಂದ್ ಕಡೆ. ತಾಯಿಗೆ ಇನ್ಫೆಕ್ಷನ್ ಇದ್ರೂ ಕೂಡ ಮಗುವಿಗೆ ಹಾಲು ಕೊಡಿಸಿ ಅಂತಾನೆ ಹೇಳುದು. ಅಲ್ಲೂ ಕೂಡ ಬೇಡ ಅಂತ ಹೇಳಲ್ಲ. ಏನೋ ಬರ್ಲೇ ಇಲ್ಲ ಅಂತಂದಾಗ ಅದು ಬೇರೆ ಸಂದರ್ಭ. ತಾಯಿ ಹಾಲಿನಲ್ಲಿ ಎಷ್ಟು ಪರಿಪೂರ್ಣವಾಗಿದೆ ಅಂತ ಹೇಳಿದ್ರೆ, ಮಗುವಿನ ಬೆಳವಣಿಗೆಗೆ ಏನೇನು ಬೇಕೋ ಎಲ್ಲವೂ ತಾಯಿಯ ಹಾಲಿನಲ್ಲಿ ಇದ್ದೇ ಇದೆ. ದೇವರು ಹಾಗೆ ಸೃಷ್ಟಿ ಮಾಡಿದಾನೆ. ಸ್ವಲ್ಪ ಅನ್ನದ ಗಂಜಿ, ರಾಗಿ ಸಿರಿ ಗಜ್ಜಿ, ಅದಕ್ಕೆ ತುಪ್ಪ ಹಾಕಿ 6 ತಿಂಗಳ ನಂತರ ಮಗುದು ಗ್ರೋತ್ ತುಂಬಾ ಡಬಲ್ ಆಗುತ್ತೆ, ಎನರ್ಜಿ ಜಾಸ್ತಿ ಬೇಕಾಗುತ್ತೆ. ತುಪ್ಪ ಹಾಕಿ, ಚಿಟಿಕೆ ಉಪ್ಪು ಹಾಕಿ, ಆಯ್ತಾ, ಹಾಕ್ಬಿಟ್ಟು ಮಗುಗೆ ಸ್ವಲ್ಪ ಸಸ್ಯಾಹಾರಿಗಳಾಗಿದ್ರು ಕೂಡ ನೀವು ಮೊಟ್ಟೆ ಕೊಡ್ಬೇಕು. ಮಗುಗೆ ಪ್ರೋಟೀನ್ ಸಿಕ್ಕಲ್ಲ, ಅದು ತುಂಬಾ ತಪ್ಪು. ಮೊದ್ಲಿಂದ ಇತ್ತು, ನಾವು ತಿಂತಾ ಇದ್ದೀವಿ ಅಂತಂದಾಗ ನೀವು ಕೊಡಿ. ನಮಸ್ಕಾರ ವೀಕ್ಷಕರೇ, ಒಂದು ಮಗು ಆರೋಗ್ಯವಾಗಿ ಬೆಳೆಯಲು ಯಾವ ಆಹಾರಗಳನ್ನ ಕೊಡಬೇಕು ಅಂತ ಹೇಳಿ ಮಾಹಿತಿಯನ್ನ ನೀಡಲಿಕ್ಕೆ ನಮ್ ಜೊತೆಗಿರ್ತಾರೆ ಪ್ರಖ್ಯಾತ ಆಹಾರ ತಜ್ಞರಾದಂತ ಡಾಕ್ಟರ್ HS ಪ್ರೇಮ ಅವರು. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಮೇಡಮ್. ಕಾರ್ಯಕ್ರಮಕ್ಕೆ ನಮಸ್ಕಾರ ಮೇಡಮ್. ಒಂದು ಮಗು ಆರೋಗ್ಯವಾಗಿ ಬೆಳಿಬೇಕಂತ ಹೇಳಿದ್ರೆ ಯಾವ ರೀತಿಯ ಆಹಾರವನ್ನ ಕೊಡ್ಬೇಕು? ಒಂದು ಮಗು ಅಂತ ಅಂದಾಗ ನಾವು ಮಕ್ಕಳ ವಿಷಯದಲ್ಲಿ ವಯಸ್ಸಿನ ಆಧಾರದ ಮೇಲೆ ಹಂತಗಳನ್ನ ಮಾಡ್ತೀವಿ ನಾವು. ಮಗು ಅಂತ ಅಂದ್ಬಿಟ್ರೆ ಅದು ತುಂಬಾ ಜನರಲ್ ಆಯ್ತು. ನಮ್ಮ ನ್ಯೂಟ್ರಿಷನ್ ಅಲ್ಲಿ ರೆಕಮೆಂಡೆಡ್ ಡೈಟರಿ ಅಲೋವೆನ್ಸ್ ಹೇಗ್ ಹೇಳುತ್ತೆ ಅಂದ್ರೆ, ಮೊದ್ಲ 6 ತಿಂಗಳು ಒಂದ್ ಆಹಾರ, 6 ತಿಂಗಳಿಂದ 1 ವರ್ಷಕ್ಕೊಂದು, 1ರಿಂದ 3 ಹಾಗೆ ಹಂತಗಳನ್ನ ತುಂಬಾ ಚಿಕ್ಕ ವಯಸ್ಸಿನ ಹಂತಗಳು ನಡೆಯುತ್ತೆ ಅಲ್ಲಿ, ಗೊತ್ತಾ? ಆಮೇಲಿಂದ ಜಸ್ಟ್ ಜನರಲ್ ಅಡಲ್ಟು, ಅಡಾಲೆಸೆಂಟು, ಅಡಲ್ಟು, ಸೀನಿಯರ್ಸ್ ಅಂತ ಒಂದಷ್ಟು ವರ್ಷಕ್ಕೆ ಅದು ಚೇಂಜ್ ಆಗಲ್ಲ. ಹಾಗಾದ್ರೆ ನಾವು 6 ತಿಂಗಳ ಮಗುವಿನ ಆಹಾರ ಹೇಗಿರ್ಬೇಕು, 6 ತಿಂಗಳ ನಂತರ 1 ವರ್ಷದ ಮಗುಗೆ ನಾವು ಇವಾಗ ಅದನ್ನ ಮಾಡ್ಬೋದು. ಮೊದಲ 6 ತಿಂಗಳಿಗೆ ಏನು ಆಹಾರ ಇಲ್ಲ, ತಾಯಿಯ ಹಾಲುದ್ದೇ ಆಹಾರ, ಖಂಡಿತ ಬೇರೆದು ಯಾವ್ದು ಬೇಕಿಲ್ಲ. ಯಾಕೆಂದ್ರೆ ಎಷ್ಟು ತಾಯಿಯ ಹಾಲನ್ನ ಮಗು ಕುಡಿಯುತ್ತೆ, ಅದಕ್ಕೆ ಅಷ್ಟು ವಾಂತಿ ಭೇದಿ ಕಡಿಮೆ ಆಗುತ್ತೆ, ಬೇರೆ ರೋಗಾಣುಗಳು ಬರೋದಿಲ್ಲ ಮಗುಗೆ. ತಾಯಿಯ ಹಾಲಿನಲ್ಲಿ ಎಷ್ಟು ಪರಿಪೂರ್ಣವಾಗಿದೆ ಅಂತ ಹೇಳಿದ್ರೆ, ಮಗುವಿನ ಬೆಳವಣಿಗೆಗೆ ಏನೇನು ಬೇಕೋ ಎಲ್ಲವೂ ತಾಯಿಯ ಹಾಲಿನಲ್ಲಿ ಇದ್ದೇ ಇದೆ. ದೇವರು ಹಾಗೆ ಸೃಷ್ಟಿ ಮಾಡಿದಾನೆ. ಆಮೇಲೆ ಆ ಸಪ್ಲಿಮೆಂಟು ಈ ಸಪ್ಲಿಮೆಂಟ್ ಎಲ್ಲ ದೇವರ ಸೃಷ್ಟಿ ಅಲ್ಲ, ಮನುಷ್ಯನ ವ್ಯಾಪಾರಿ ಮನೋಭಾವ ಅದನ್ನ ಸೃಷ್ಟಿ ಮಾಡಿರೋದು. ಆಯ್ತಾ? ನಾವು ನಮ್ಮನ್ನ ವ್ಯಾಪಾರಿ ಮನೋಭಾವಕ್ಕೆ ನಾವು ಅದನ್ನ ಹೈಲೈಟ್ ಮಾಡ್ತೀವಿ, ಅಷ್ಟು ಒಳ್ಳೇದು ಇಷ್ಟು ಒಳ್ಳೇದು ಅಂತ. ಇದು ಯಾವುದೂ ಇಲ್ಲ. ದೇವರ ಸೃಷ್ಟಿನಲ್ಲಿ ಏನಿದೆ ತಾಯಿ ಹಾಲು ಅದಷ್ಟೇ ಮಗುವಿಗೆ ಸಾಕಾಗುತ್ತೆ. ಆದ್ರೆ ಅದು ಇವಾಗ ಆಗ್ತಾ ಇಲ್ಲ ಅಲ್ಲ ಮೇಡಮ್. ನಮ್ಮ ಹೆಣ್ಣು ಮಕ್ಕಳು ಎಲ್ಲಿ ತಾಯಿ ಎದೆ ಹಾಲು ಕೊಡ್ತಿದ್ದಾರೆ, ಸೌಂದರ್ಯ ಕಡಿಮೆ ಆಗುತ್ತೆ ಅಂತ ಒಂದ್ ಕಡೆ, ಇನ್ನೊಂದ್ ಕಡೆ ಹಾಲೇ ಬರ್ತಾ ಇಲ್ಲ ಅಂತ ಹೇಳಿ ಎಷ್ಟು ಜನ ಇವತ್ತು 6 ತಿಂಗಳ ಕಾಲ ಮಗು ಹಾಲು ಕೊಡ್ತಿದ್ದಾರೆ. ಇದನ್ನ ಮಾತ್ರ ಒಪ್ಪುವಂತ ವಿಷಯ ಖಂಡಿತ. ಹೌದು. ಯಾಕೆಂತ ಹೇಳಿದ್ರೆ, ಬರ್ತಾ ಇಲ್ಲ ಆರೋಗ್ಯದ ದೃಷ್ಟಿಯಿಂದ ಅಂತ ಅದು ಬೇರೆ ವಿಷಯ, ಅದನ್ನ ನಾವು ಮಾತಾಡ್ತಾ ಇಲ್ಲ. ನಾನು ಕೊಡೋದಿಲ್ಲ, ಸೌಂದರ್ಯಕ್ಕೂ ಅದಕ್ಕೂ ಸಂಬಂಧನೇ ಇಲ್ಲ. ಎರಡನೇದು ಸಮಯ ಇಲ್ಲ ಅನ್ನೋದನ್ನ ಒಪ್ಕೊಳ್ಳಲ್ಲ. ಎಲ್ಲಾ ಕಡೆನೂ ಈಗ ಮೆಟರ್ನಿಟಿ ಲೀವ್ ಅಂತ ಅನ್ನೋದನ್ನ ತುಂಬಾ ಚೆನ್ನಾಗಿ ಕೊಡ್ತಾ ಇದ್ದಾರೆ, ಇಲ್ಲ ಅಂತ ಇಲ್ವೇ ಇಲ್ಲ. ಒಂದು ಪಕ್ಷ ಕೊಡ್ಲಿಲ್ವಾ, ಜೀವನದಲ್ಲಿ ದುಡ್ಡೊಂದೇ ಮುಖ್ಯ ಅಲ್ಲ, ಅದನ್ನ ಬಿಟ್ಟು ನಾವು ಮುಂದಕ್ಕೆ ಹೋಗ್ಬೇಕಾಗಿ ಬರುತ್ತೆ. ಆ ದುಡ್ಡು ಹಿಡ್ಕೊಂಡು ಏನ್ ಮಾಡ್ತೀರಾ? ಆ ದುಡ್ಡಿಂದ ಮಗುವಿನ ಅನಾರೋಗ್ಯ ಬಂದ್ರೆ ಅದಕ್ಕಷ್ಟೇ ಖರ್ಚು ಮಾಡ್ತೀರಾ. ನಿಮ್ಗೆ ಮೆಟರ್ನಿಟಿ ಲೀವ್ ಸಿಗದೆ ಇರೋಂತ ಕೆಲಸದಲ್ಲಿ ಇದೀರಾ ಅಂತಂದ್ರೆ ರಜಾ ಹಾಕಿ ನೀವು 6 ತಿಂಗಳು. ಮತ್ತೆ ನಿಮ್ಮನ್ನ ಕೆಲಸನ ತೆಗೆದು ಬಿಡೋದಿಕ್ಕೆ ಸಾಧ್ಯನೇ ಇಲ್ಲ. ಲಾ ಇದೆ ನಿಮ್ಗೆ ಸಪೋರ್ಟ್ ಮಾಡೋದಿಕ್ಕೆ. ಸಂಬಳ ಕೊಡದೇ ಇರಬಹುದು, ಕೆಲವು ಪ್ರೈವೇಟ್ ಇದ್ರೊಳಗೆ ಅವ್ರಿಗೆ ಅಷ್ಟೊಂದು ಇನ್ಕಮ್ ಇಲ್ಲ, ಕೊಡದೇ ಇರ್ಬೋದು. ಆದ್ರೆ ಕೆಲಸದಿಂದ ನೀವು ಬಂದಿಲ್ಲ ಅಂತ ಹೇಳಿ ತೆಗೆದು ಹಾಕಕ್ ಆಗೋದಿಲ್ಲ. ಲಾ ತುಂಬಾ ಸಪೋರ್ಟ್ ಅದು. ಯಾಕೆಂದ್ರೆ ಇದು ಮಗುವಿನ ಹಕ್ಕು ಅಂತ ಆದ್ರೆ ಅದು ಇಡೀ ದೇಶದ ಎಲ್ಲ ಪ್ರಜೆಗಳು ಅದನ್ನ ಅನುಸರಿಸಬೇಕಾಗಿ ಬರ್ತವೆ. ಒಂದು ಮಗು ಒಂದು ದೇಶದ ಆಸ್ತಿ, ಅದು ಬರೀ ಆ ತಾಯಿದ್ ಮಾತ್ರನೇ ಅಲ್ಲ ರೀ, ಅದು ಎಲ್ರಿಗೂ ಸೇರಿರೋದು. ಸೊ ಹಾಗಾಗಿ ನಾವು ಮಾಡಕ್ ಆಗೋದಿಲ್ಲ ಅಂತ ಅನ್ನೋದನ್ನ ನಾವು ಒಪ್ಪಲ್ಲ.
ಯಾವ್ದೋ ಕಾರಣಗಳಿಂದ ಬರ್ಲಿನ ಅಂತಂದಾಗೂ ಅದು ಬೇರೆ ವಿಷಯ. ಇನ್ನೂ ಒಂದೇನ್ ಹೇಳ್ತೀವಿ ಗೊತ್ತಾ, ತಾಯಿಗೆ ಇನ್ಫೆಕ್ಷನ್ ಇದ್ರೂ ಕೂಡ ಮಗುವಿಗೆ ಹಾಲು ಕೊಡಿಸಿ ಅಂತಾನೆ ಹೇಳುದು. ಅಲ್ಲೂ ಕೂಡ ಬೇಡ ಅಂತ ಹೇಳಲ್ಲ. ಏನೋ ಬರ್ಲೇ ಇಲ್ಲ ಅಂತಂದಾಗ ಅದು ಬೇರೆ ಸಂದರ್ಭ. ಇಲ್ಲ ಅಂತಂದ್ರೆ ಆರೋಗ್ಯವಾಗಿರೋ ತಾಯಿಯ ಊಟ ಇದ್ದಾಗ ಖಂಡಿತ ಮಗುವಿಗೆ ಆಗೋಷ್ಟು ಹಾಲು ಸಿಗತ್ತೆ. ಯಾವಾಗ ಮಗು ಗ್ರೋತ್ ಕಡಿಮೆ ಆಗ್ತಾ ಇದೆ, ಕೆಲವೊಮ್ಮೆ ಸ್ವಲ್ಪ ಹೆಚ್ಚು ಕಡಿಮೆ ಆಗಬಹುದು. ಗ್ರೋತ್ ಕಡಿಮೆ ಆಗ್ತಾ ಇದೆ ಅಂತಂದ್ರೆ ಆ ತಿಂಗಳಿಗೆ ಇಷ್ಟಿರ್ಬೇಕು ಅಷ್ಟಿರ್ಬೇಕು ಅಂತಿಲ್ದೆ ಒಂದ್ ಸ್ವಲ್ಪ ನಿಂತಿದೆ, ಆಗ ಯೋಚನೆ ಮಾಡಿ ಮನೆಯಲ್ಲಿರೋದನ್ನೇ ಆಹಾರವನ್ನ ಸಪ್ಲಿಮೆಂಟ್ ಆಗಿ ಕೊಡ್ಬೇಕಾಗಿ ಬರುತ್ತೆ. ಇನ್ನು 6 ತಿಂಗಳ ನಂತರ, 6 ಲೆಕ್ಕಾಚಾರ ಹಾಕೊಂಡು ಡೇಟ್ ಆಫ್ ಬರ್ತ್ ನೋಡ್ಕೊಂಡು 6 ತಿಂಗಳು ಅಂತ ಅಲ್ಲ, ನಾವು ಒಂದು ಪೀರಿಯಡ್ ಅನ್ನ ಹೇಳ್ತೀವಿ ಮಾತಾಡುವಾಗ. ಕೆಲವೊಮ್ಮೆ ಅದು 5 ತಿಂಗಳು ಇರ್ಬೋದು, 5.25 ಇದ್ದಿರ್ಬೋದು, 6 ಇದ್ದಿರ್ಬೋದು, 4.25 ತಿಂಗಳು ಇದ್ದಿರಬಹುದು. ಆಯ್ತಾ, ಯಾರು ಕ್ಯಾಲೆಂಡರ್ ಹಾಕೊಂಡು ಡೇಟ್ ನೋಡ್ಕೊಂಡು ಚೇಂಜ್ ಮಾಡೋದಲ್ಲ ಇದು. ಮಗುವಿನ ಡಿಮಾಂಡ್ ಫೀಡಿಂಗ್ ಇರ್ಬೇಕು, ಮಗು ಡಿಮಾಂಡ್ ಮಾಡೋ ಹಾಗೆ ನಾವು ಮಾಡ್ಬೇಕು. ಸೊ 6 ತಿಂಗಳ ನಂತರ ನಾವೇನ್ ಹೇಳ್ತೀವಿ ಅಂತಂದ್ರೆ, ತುಂಬಾ ಮಗುವಿನ ಜೀರ್ಣಾಂಗ ಬಹಳ ಸೂಕ್ಷ್ಮ ಅಂದ್ರೆ ಸೂಕ್ಷ್ಮ. ಮತ್ತೆ ಹುಟ್ಟಿದ ತಕ್ಷಣ ಒಂದ್ ಮಗುದು ಹೊಟ್ಟೆ ಎಷ್ಟಿದೆ ಅನ್ಕೊಂಡಿದೀರಾ? ಒಂದ್ 50 ಪೈಸಾ ಕಾಯಿನ್ ಇರುತ್ತಲ್ಲ, ₹1 ಕಾಯಿನ್, ಅಷ್ಟು ಚಿಕ್ಕದಿರುತ್ತೆ ಮೇಡಮ್, ಪುಟ್ಟದಿರುತ್ತೆ. ಅದಕ್ಕೆ ಎಷ್ಟು ಕುಡಿಯುತ್ತೆ, ಹಾಲಿಟ್ಟೆ ಕುಡಿಯೋದು ಮೊದ್ಲು ಅಷ್ಟೇ ಇರುತ್ತೆ. ಆಮೇಲೆ ನೋಡ್ತಾ ನೋಡ್ತಾ ಅದು ದೊಡ್ಡದಾಗ್ತಾ ಎಷ್ಟು ಒಂದು 6 ತಿಂಗಳಿಗೆ ಅದು ಪುಟ್ಟದೆ ಪಾಪ. ಅದಕ್ಕೆ 1 ಚಮಚ 2 ಚಮಚನೇ ಎಷ್ಟೋ ಸತಿ ಜಾಸ್ತಿ. ಸೊ ಪ್ರಾರಂಭ ಮಾಡುವಾಗ ಒಳಲೇನಲ್ಲಿ ಬೆಳ್ಳಿ ಒಳಲೇನೆ ತೆಗೆದುಕೊಳ್ಳಿ. ಇಲ್ಲಿ ಬೆಳ್ಳಿ ಅಹಂಕಾರದ ಪ್ರಶ್ನೆ, ದುಡ್ಡಿನ ಪ್ರಶ್ನೆ ಅಲ್ಲ. ಬೆಳ್ಳಿ ಹೆಚ್ಚು ಆರೋಗ್ಯಕರವಾಗಿರುವಂತದ್ದು. ಆಯ್ತಾ, ಅದೆಲ್ಲೋ ರಸ್ತೆ ಬದಿನಲ್ಲಿ ಸ್ಟೀಲದ್ ಬರುತ್ತೆ, ತುದಿ ಚೂಪಾಗಿರುತ್ತೆ ಅಂತದ್ರಲ್ಲಿ ಕೊಡ್ಬೇಡಿ. ಆಮೇಲೆ ಮರದ್ರಲ್ಲಿ ಕೊಡ್ಬೇಡಿ, ಯಾಕಂದ್ರೆ ಅದು ಕೂಡ ಬೇಗ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ, ಚೆನ್ನಾಗಿ ಒಣಗಲ್ವಲ್ಲ. ಸೊ ಬೆಳ್ಳಿನ ಸ್ಟರ್ಲೈಸ್ ಮಾಡಿಬಿಟ್ಟು ಆ ಬೆಳ್ಳಿನ ನೀವು ಮಾಡಿಸ್ಕೊಳ್ಳೋವಾಗ ತುದಿಯನ್ನ ಹೀಗೆ ಗುಂಡಿಗೆ ಮಾಡಿ ಹೇಳಿದ್ರೆ ಗೊತ್ತಾಗುತ್ತೆ. ಬೆಳ್ಳಿನಲ್ಲೇನೆ ಮಗುವಿಗೆ ಒಳಲೇನಲ್ಲಿ ಸ್ವಲ್ಪ ಅನ್ನದ ಗಂಜಿ, ರಾಗಿ ಸಿರಿ ಗಂಜಿ, ಅದಕ್ಕೆ ತುಪ್ಪ ಹಾಕಿ 6 ತಿಂಗಳ ನಂತರ ಮಗುದು ಗ್ರೋತ್ ತುಂಬಾ ಡಬಲ್ ಆಗುತ್ತೆ, ಎನರ್ಜಿ ಜಾಸ್ತಿ ಬೇಕಾಗುತ್ತೆ. ತುಪ್ಪ ಹಾಕಿ, ಚಿಟಿಕೆ ಉಪ್ಪು ಹಾಕಿ, ಆಯ್ತಾ, ಹಾಕ್ಬಿಟ್ಟು ಮಗುಗೆ ಸ್ವಲ್ಪ ಆ ತಾಯಿ ಹಾಲಿಗಿಂತ ಭಿನ್ನವಾಗಿರೋ ರುಚಿಯ ಪರಿಚಯವನ್ನ ಮಾಡ್ತಾ ಹೋಗಿ. ಇಲ್ಲಿಂದ ಪ್ರಾರಂಭ ಆಗಿದ್ದು ಅಲ್ಲದು ಮಗು ಅದನ್ನ ತೆಗೆದುಕೊಳ್ತಾ ಇದೆ, ಅದಕ್ಕೆ ಏನು ಹಿಂಸೆ ಆಗ್ತಾ ಇಲ್ಲ ಅಂತಂದಾಗ ಒಂಚೂರು ಬೇಳೆ ಪರಿಚಯ ಮಾಡ್ಕೊಳ್ಳಿ. ಏಕ್ದಮ್ ನೀವು ಮಾಂಸಾಹಾರಕ್ಕೆ ಹೋಗ್ಬಾರ್ದು ಮಗುವಿನ ಊಟದಲ್ಲಿ. ಸಸ್ಯಾಹಾರದಿಂದನೇ ನೀವು ಪ್ರಾರಂಭ ಮಾಡಿ. ಗಟ್ಟಿ ಪದಾರ್ಥಗಳನ್ನ ಕೊಡಬಾರ್ದು, ಬೇಡ. ಈ ತರದ್ ಕೊಡಿ. ಗ್ರಾಜುಯಲ್ ಆಗಿ 1 ವರ್ಷಕ್ಕೆ ಬರೋ ವೇಳೆಗೆ ನೀವು ಮನೆಯಲ್ಲಿ ಮೊಟ್ಟೆ ತಿನ್ನೋ ಅಭ್ಯಾಸ ಇದ್ರೆ ಕೊಡಿ. ಇಲ್ಲಿದ್ರೆ ರೊಟ್ಟಿ ಕೊಡಿ, ಜೋಳದ ರೊಟ್ಟಿ ಕೊಡಿ, ರಾಗಿದು ಪುಟ್ಟದಾಗಿ ಚೆನ್ನಾಗಿ ಬೇಯಿಸಿದ್ದು ಕೊಡಿ, ತರಕಾರಿಗಳನ್ನ ಕೊಡಿ. ಎಲ್ಲ ಆಹಾರ ಮನೆಯಲ್ಲಿ ನಾವು ಏನು ತಿಂತೀವಿ ಅದು ಎಲ್ಲವನ್ನು ನಾವು ಕೊಡ್ಬೋದು. ಅರೆ ಇಲ್ಲಿ ಒಂದು ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಇತ್ತೀಚೆಗೆ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಈ ಕ್ಲಿನಿಷಿಯನ್ಗಳಲ್ಲೂ ಬಹಳ ತಪ್ಪು ಅಭಿಪ್ರಾಯ ಅನ್ನೋದಕ್ಕಿಂತ ನ್ಯೂಟ್ರಿಷನ್ ಬಗ್ಗೆ ಅವರಿಗೆ ಹೆಚ್ಚು ಏನು ಗೊತ್ತಿರೋದಿಲ್ಲ. ಆಯ್ತಾ, ಇಲ್ಲಿ ಅವರು ತುಂಬಾ ಒಂದು ಮಾಡ್ತಾ ಇರೋದು, ಇನ್ನೊಂದು ಮಾರುಕಟ್ಟೆ ಒಂದು ಕಡೆ, ಎರಡು ಸೇರ್ಕೊಂಡು ತಾಯಂದಿರಿಗೆ ತುಂಬಾ ಕನ್ಫ್ಯೂಸ್ ಆಗ್ತಾ ಇದೆ. ಸಸ್ಯಾಹಾರಿಗಳಾಗಿದ್ರು ಕೂಡ ನೀವು ಮೊಟ್ಟೆ ಕೊಡ್ಬೇಕು ಮಗುಗೆ, ಪ್ರೋಟೀನ್ ಸಿಕ್ಕಲ್ಲ, ಅದು ತುಂಬಾ ತುಂಬಾ ತಪ್ಪು. ಅದು ಮಿಲ್ಲೆಟ್ಗಳನ್ನ ಬೇಕಾದಷ್ಟು ಸಸ್ಯಾಹಾರದಲ್ಲಿ ಪ್ರೋಟೀನ್ ಅನ್ನ ಕೊಡುವಂಥದ್ದಿದೆ. ನಿಮ್ಗೆ ಕೊಡ್ಬೇಕು ಅಂತ ಇಲ್ಲ ಅಂತ ಆದ್ರೆ ಖಂಡಿತ ಕೊಡ್ಬೇಕಾಗಿಲ್ಲ. ಪ್ರೋಟೀನ್ಗೋಸ್ಕರ ನಾನು ಆಹಾರ ಒಂದು ಸಂಸ್ಕೃತಿ ರೀ, ಆ ಕಲ್ಚರ್ನ ಚೇಂಜ್ ಮಾಡ್ತೀನಿ ಅಂತ ಅನ್ನಕ್ ಹೋಗ್ಬಿಡಿ. ಏನೋ ಮೊದ್ಲಿಂದ ಇತ್ತು, ನಾವು ತಿಂತಾ ಇದೀವಿ ಅಂತಂದಾಗ ನೀವು ಕೊಡಿ, ಪರವಾಗಿಲ್ಲ. ಅಲ್ಲೂ ಅಷ್ಟೇ ನೀವು ಸಸ್ಯಾಹಾರಕ್ಕೆ ಪ್ರಾಮುಖ್ಯತೆ ಕೊಡಿ, ಯಾಕೆಂದ್ರೆ ಇನ್ಫೆಕ್ಷನ್ಗಳು ಕಡಿಮೆ ಬರುತ್ತೆ ಸಸ್ಯಾಹಾರ. ಓಕೆ, ಸೊ ಆವಾಗ ನೀವು ಮೊಟ್ಟೆ ಶುರು. ಆ ನಂತರ ಗ್ರಾಜುಯಲ್ ಆಗಿ ಮನೇಲಿ ಏನ್ ಮಾಡಿರ್ತೀವೋ ಅದನ್ನ ಎಲ್ಲವನ್ನೂ ಕೊಡ್ತಾ ಬನ್ನಿ. 5 ವರ್ಷದ ತನಕ ಮಗುವಿಗೆ ಹೆಚ್ಚು ಬೆಳೀತಿರುತ್ತೆ. ಎಷ್ಟು ಬೆಳೀತಂದ್ರೆ ನೀವು ನೋಡ್ತಾನೆ ಅದು ಮಗು ಎಲ್ಲ ಆಕ್ಟಿವಿಟಿ ಡಬಲ್ ಆಗ್ತಾ ಹೋಗ್ತಿರುತ್ತೆ. ಮೋಟಾರ್ ಡೆವಲಪ್ಮೆಂಟ್ ಜಾಸ್ತಿ ಆಗುತ್ತೆ, ಬುದ್ಧಿ ಚುರುಕುತನ ಜಾಸ್ತಿ ಆಗುತ್ತೆ, ಓಡಾಟ ಜಾಸ್ತಿ ಆಗುತ್ತೆ, ಎಷ್ಟು ಎನರ್ಜಿಯನ್ನ ಖರ್ಚು ಮಾಡುತ್ತೆ ಗೊತ್ತಾ. ಅದಕ್ಕಾಗಿ ಎನರ್ಜಿ ಯುಕ್ತವಾಗಿರುವಂತಹ ಆಹಾರಗಳನ್ನ ನೀವು ಕೊಡಬೇಕು. ಆ ಮಗುವಿನ ಊಟದಲ್ಲಿ ತುಪ್ಪವನ್ನ, ಭಾರತೀಯರಾಗಿರೋ ನಾವೆಲ್ಲರೂ ಮಗುವಿನ ಊಟದಲ್ಲಿ ಹಸುವಿನದ್ದೇ ತುಪ್ಪ ಆಗಿರ್ಬೇಕು. ಎಷ್ಟು ಸಮಯ ಆಹಾರ ಕೊಡ್ಬೇಕು? ಬೆಳಗ್ಗೆ, ಸಾಯಂಕಾಲ, ಮಧ್ಯಾಹ್ನ ಆತರ ಕೊಡ್ಬೇಕು ಅಥವಾ ಗಂಟೆಗೆ ಆತರ ಕೊಡ್ಬೇಕಾ? ಇದು ಮಾತ್ರ ಎಲ್ಲೂ ಇಲ್ಲ, ಇದು ಡಿಮಾಂಡ್ ಫೀಡಿಂಗ್.
ಆಯ್ತಾ. ಡಿಮಾಂಡ್ ಫೀಡಿಂಗ್ ಯಾವಾಗ್ಲೂ ನಮ್ಮ ಮಗು ಚೆನ್ನಾಗಿ ಆಟ ಆಡ್ಕೊಂಡ್ ಬಂದು ಹಸುವಾಗುತ್ತೆ ಅಂತ ಒಂದು ಮುಖ ತೋರ್ಸತ್ತಲ್ಲ, ಅವಾಗ ನೀವು ಏನ್ ಕೊಟ್ರು ತಿನ್ನತ್ತೆ. ನೀವು ಹಸುವಾಗ್ ಮೊದ್ಲು ಏನಾದ್ರು ಕೊಟ್ರೆ ನನಗ್ ಮ್ಯಾಗಿ ಬೇಕು ಅಂತ ಹಠ ಹಿಡಿಯುತ್ತೆ, ನನಗ್ ಪಿಜ್ಜಾ ಬೇಕು ಅಂತ ಹಠ ಹಿಡಿಯುತ್ತೆ. ಹಸುವಾಗಿದ್ದಾಗ ಕೊಟ್ರೆ ಏನ್ ಬೇಕಾದ್ರೂ ನನ್ಗೆ ಒಂದು ಕತೆ ಜ್ಞಾಪಕ ಬರ್ತಾ ಇದೆ. ಚಂದಮಾಮದಲ್ಲಿ ಓದಿದ್ದು, ನಾನ್ ಚಿಕ್ಕವಳಾಗಿದ್ದ ಓದಿದ್ದು, ನನ್ನ ಮೇಲೆ ತುಂಬಾ ಇಂಪ್ರೆಸ್ ಆಗಿದೆ ಅಂತ ಕತೆ. ರಾಜ ಹೋಗ್ತಾ ಇರ್ತಾನೆ ಬೇಟೆ ಆಡ್ಕೊಂಡು, ಗೊತ್ತಲ್ಲ, ಹೋಗ್ತಾ ಇರ್ತಾನೆ, ಕಳೆದು ಹೋಗ್ತಾನೆ, ಎಲ್ಲೂ ಊಟ ಸಿಕ್ಕಲ್ಲ, ಏನು ಸಿಕ್ಕಲ್ಲ. ಅದು ಕತೆ ಹಾಗೆ ಬೆಳೆಯುತ್ತೆ. ಕಡೆಗೆ ಹೋಗಿ ಹೋಗಿ ಒಂದು ಗುಡಿಸಲಲ್ಲಿ ಒಂದು ಅಜ್ಜಿ ಕೂತಿರುತ್ತೆ. ಮೊದಲು ನಂಗೆ ಊಟ ಕೊಡು ಅಂತ ಕೇಳ್ತಾಳೆ. ಅವಳು ಕಾಡಲ್ಲಿ ಇರ್ತಾಳೆ ಅಜ್ಜಿ, ಬಡವರೋಳು, ಅವಳ ಹತ್ರ ಏನೂ ಇರಲ್ಲ. ಅವಳಿಗೆ ಗೊತ್ತಾಗತ್ತೆ ಒಂದು ರಾಜ ಅಂತ. ಏನ್ ಮಾಡೋದು, ಅಲ್ಲೆಲ್ಲೋ ಹಿತ್ಲ ಕಡೆ ಹೋಗ್ಬಿಟ್ಟು ಅದೇನೋ ಹುಲ್ಲು, ಎಳೆ ಹುಲ್ಲು ಇರುತ್ತಲ್ಲ, ಅದನ್ನ ಕುಯ್ಕೊಂಡ್ ಬಂದು ಚಟ್ನಿ ಮಾಡಿಬಿಟ್ಟು ಅವಳೊಂದು ರೊಟ್ಟಿ ಮಾಡಿ ಕೊಡ್ತಾಳೆ ರಾಜನ್. ಅವನು ಅಷ್ಟು ಚೆನ್ನಾಗಿರೋದು ಅದುವರ ತನಕ ತಿಂದೇ ಇಲ್ಲ ಅವನು. ಹುಲ್ಲಿನ ಚಟ್ನಿ ಮಾಡಿ ರಾಗಿ ರೊಟ್ಟಿ, ಯಾಕೆಂದ್ರೆ ಅವ್ನಿಗೆ ಅಷ್ಟು ಹಸುವಾಗಿತ್ತು. ಆಮೇಲೆ ಬರ್ತಾನೆ ಅರಮನೆಗೆ, ಬಂದ್ಬಿಟ್ಟು ಅವ್ನು ಕೇಳ್ತಾನೆ, ಅಲ್ಲಿ ಮಾಡಿದ್ಲಲ್ಲ ಅಷ್ಟು ಚೆನ್ನಾಗಿರೋದು ನನಗ್ ಬೇಕು, ನೀವು ಹೋಗಿದ್ದೆ ಆ ಅಜ್ಜಿ ಕೇಳ್ಕೊಂಡ್ ಬನ್ನಿ. ಇವ್ರು ಎಷ್ಟೆಷ್ಟೋ ಮಾಡಿ ಕೊಡ್ತಾರೆ, ಇಲ್ಲ ನಿಮ್ಮದು ಯಾವ್ದು ಚೆನ್ನಾಗಿಲ್ಲ, ಅಜ್ಜಿದೆ ಚೆನ್ನಾಗಿತ್ತು. ಆಮೇಲೆ ಅವ್ರು ಹೋಗಿ ಕೇಳ್ಕೊಂಡ್ ಬಂದ್ರೆ ಗೊತ್ತಾಗತ್ತೆ ಹುಲ್ಲಿಂದ ಚಟ್ನಿ. ಅಂದ್ರೆ ಏನು ಅಂದ್ರೆ ನಮಗೆ ಹಸುವಾಗ್ಬಿಟ್ಟಿದಾಗ ನಮ್ಗೆ ನೀವು ಏನ್ ಕೊಟ್ರು ರುಚಿ ಅಂತ ಅನ್ಸುತ್ತೆ. ಹಾಗಾಗಿ ಮಕ್ಕಳಿಗೆ ಹಸುವಾಗಿದ್ದಾಗ್ಲೇನೆ ಊಟ ಕೊಡಿ. ಹಸುವಾಗ ಮೊದ್ಲು ಮುದ್ದು ಅನ್ನೋ ಊಟನ ಮುದ್ದಿಗೆ ಕಂಪೇರ್ ತುಂಬಾ ಸೇರಿಸ್ಬಿಡ್ತಾ ಇದೀವಿ. ನನ್ ಮಗು ಮೇಲೆ ಮುದ್ದು ಅಂದ್ರೆ ಸುರಿದು ಬಿಡೋದು. ಹೌದು, ಸುರಿದು ಬಿಟ್ಟು ಅದಕ್ಕೆ ತಿನ್ನೋದು ಮಾಡಬೇಡಿ. ಡಿಮಾಂಡ್ ಫೀಡಿಂಗ್. ಈಗ ಒಂದ್ ಮಗು ಅಳ್ತು ಅಂತ ಹೇಳಿದ್ರೆ ನಾವ್ ಅನ್ಕೊಳ್ಳೋದು ಮಗುಗೆ ಹಶ್ವಾಗಿದೆ ಅಂತ ಊಟವನ್ನ ಕೊಡೋದು ಅಥವಾ ಹಾಲನ್ನ ಕೊಡೋದು, ಈ ಒಂದು ತಪ್ಪುಗಳನ್ನ ಸಹ ನಾವು ಎಳೆ ಮಗು ಅದಕ್ಕೆ ಹಸುವಾಗಿದೆ ಅಂದ್ರೆ ಯೂಶಲಿ ಅದು ಆರೋಗ್ಯವಾಗಿರೋ ಮಗು ಅತ್ರೆ ಹಸುವಿಗತ್ತಿದೆ. ಅಳುಗೆ ಸಾವಿರ ಕಾರಣಗಳಿದೆ. ಈಗ ತಾಯಿ ಆದವಳು ಬಹಳ ತುಂಬಾ ಸೂಕ್ಷ್ಮವಾಗಿ ಇರ್ಬೇಕು. ತಾಯಿ ಈವನ್ ತಂದೆಗೂ ಕೂಡ ಈಗಿನ ಕಾಲದಲ್ಲಿ ಅಷ್ಟೇ ಜವಾಬ್ದಾರಿ ಇದೆ. ಅದನ್ನ ನೋಡ್ಬೇಕು. 5-6 ವರ್ಷದ ಮಗು ಹಸುವಾಗಿದೆ ಅಂದ್ರೆ ಅಳದಿಲ್ಲ. ಚಿಕ್ಕ ಮಕ್ಕಳು ಮೇಡಮ್, ಯಾವುದೇ ಕಾರಣಕ್ಕತ್ರ 5 ವರ್ಷದ ಮಗು ಅಳತ್ತೆ ಅಂತಂದ್ರೆ ಅದು ಮೊಂಡುತನ ಕಳ್ತಿದೆ ಅಂತ ಒಂದ್ ಬಿಟ್ರೆ ಸರ ಹೋಗುತ್ತೆ. ಮೇಡಮ್, ಇನ್ನೊಂದು ಪ್ರಮುಖವಾದ ವಿಚಾರ, ನಾವು ಸರಿ ಅಂತ ಹೇಳ್ತೀವಲ್ಲ ಮೇಡಮ್, ಸರಿ, ಅದಕ್ಕೆ ಬಹಳಷ್ಟು ಒಂದು ಏನೇನೋ ಒಂದನ್ನ ಹಾಕ್ಬಿಡ್ತೀವಿ. ಎಲ್ಲಾ ಬೇಳೆಗಳನ್ನ, ಕಾಳುಗಳನ್ನ, ಜೀರಿಗೆ, ಮೆಣಸು, ಮೆಣಸಿನ್ಕಾಯಿ ಇವೆಲ್ಲವನ್ನ ಹಾಕಿ ನಾವು ಮಾಡ್ತೀವಿ. ಅದು ಸರಿನಾ? ಎಲ್ಲವನ್ನ ಕೊಡಬಹುದಾ ಮೇಡಮ್? ಆ ತರಹದ ಸರಿನಾ ನೀವು ದೊಡ್ಡ ಮಗುಗೆ ಕೊಡಿ. ಆದ್ರೆ ರೀನಿಂಗ್ ಫುಡ್ ಕೊಟ್ಟಾಗ ಈ ರಾಗಿಯನ್ನ ಬಟ್ಟೆನಲ್ಲಿ ಜರಡಿ ಹಿಡಿದು ಫೈಬರ್ ಎಲ್ಲ ತೆಗೆದು ಬಿಟ್ಟು ಮೊದ್ಲೇ ಡಿಹಸ್ಕ್ ಮಾಡಿರ್ತೀವಿ. ಆ ಫೈಬರ್ ಎಲ್ಲ ತೆಗೆದು ಅದೊಂದೇ ಸರಿ. ಹಾಲು, ಸ್ವಲ್ಪ ತುಪ್ಪ, ಒಂಚೂರು ಉಪ್ಪು, ಸಕ್ಕರೆ, ರಾಗಿ, ಇದಿಷ್ಟೇ ರಾಗಿ ಸರಿ. ಚಿಕ್ಕದವರೆಲ್ಲ ನ್ಯೂಟ್ರಿಷನ್ ಮಾತಾಡಿ ಡಯಟೆಟಿಕ್ಸ್ ಕುಟ್ಕೊಂಡು ಹೋಗಿದೆ ಅಂತ ಹೇಳ್ತಾ ಇರ್ತೀನಿ. ಅದಕ್ಕೆ ನಮ್ ಸುಮನ್ ಟಿವಿಗೆ ಪ್ರೇಮ ಮೇಡಮೇ ಬೇಕು ಅಂತ ಹೇಳಿ ನಾವು ನಿಮ್ಗೆ ರಿಕ್ವೆಸ್ಟ್ ಮಾಡ್ಕೊಂಡು ಇಲ್ಲಿ ಬಂದಿದೀವಿ ಮೇಡಮ್. ಒಂದೊಳ್ಳೆ ಇನ್ಫಾರ್ಮೇಶನ್ ಬೇಕು ಅಂತ. ಮೇಡಮ್, ಇನ್ನೊಂದು ಕೊನೆಯದಾಗಿ ಮಕ್ಕಳಿಗೆ ಹಾಲು ಕೊಡ್ತೀವಿ ನಾವು, ಅದು ಸರಿನಾ ಮೇಡಮ್? ಅಂದ್ರೆ ಬೆಳಗ್ಗೆ ಒಂದು ಸ್ವಲ್ಪ ಹಾಲು ಕೊಡ್ತೀವಿ, ರಾತ್ರಿನೂ ಹಾಲು ಕೊಡ್ತೀವಿ, ಅಂದ್ರೆ ಹಸುವಿನ ಹಾಲು ಕೊಡ್ತೀವಿ, ಇದು ಕೊಡ್ಬೋದಾ ಹೇಗೆ ಮೇಡಮ್? ಖಂಡಿತ ಮಕ್ಕಳಿಗೆ ಹಾಲು ತುಂಬಾ ಬೇಕು. ಅದ್ರಲ್ಲೂ ಸಸ್ಯಾಹಾರಿಗಳಾದ್ರೂ, ಈವನ್ ಮಾಂಸಾಹಾರಿಗಳಾಗಿದ್ರು ಕೂಡ, ಸಸ್ಯಾಹಾರಿಗಳಾಗಿದ್ರೆ ಅಂತೂ ಹಾಲು ಕೊಡ್ಲೇಬೇಕು. ಯಾಕೆಂದ್ರೆ ಅಮೈನೋ ಆಸಿಡ್ಗಳು ಮಕ್ಕಳಿಗೆ ಅಷ್ಟು ಬೇಕಾಗುತ್ತೆ. ನಮ್ಮ ಭಾರತೀಯರು ಜಗತ್ತೆಲ್ಲ ಕತ್ತಲೆ ಕಪ್ಪಲ್ಲಿ ಮುಳುಗಿದ್ದಾಗ ನಾವು ಎಷ್ಟು ವಿಜ್ಞಾನದಲ್ಲಿ ಮುಂದಕ್ಕೆ ಹೋಗಿದ್ವಿ ಅಂತ ಹೇಳಿದ್ರೆ, ಎಲ್ಲಾ ಫೀಲ್ಡ್ ಅಲ್ಲೂ ನಮ್ಮ ಭಾರತೀಯರು ಜ್ಞಾನವಂತರು, ವಿದ್ಯಾವಂತರು. ನಾವು ತಪ್ಪು ಮಾಡಿ ಏನೇನೋ ಇವ್ರೊಬ್ರು ಮಾತ್ರನೇ ಬುದ್ಧಿವಂತರು, ಇವರೆಲ್ಲ ಡಿಪ್ರೈವ್ಡ್ ಕ್ಲಾಸು ಅಂತ ಹೇಳೋದಲ್ಲ, ಅರ್ಥವೇ ಇಲ್ಲ. ಎಲ್ಲರೂ ಬುದ್ಧಿವಂತರಾಗಿದ್ರು ಭಾರತೀಯರು. ಹೇಗಿತ್ತು ನೋಡಿ, ನಾವು ಲ್ಯಾಕ್ಟೋವೇಗನ್ಗಳು ಭಾರತೀಯರು. ಪ್ರಪಂಚದಲ್ಲಿ ಎಷ್ಟು ನಾವು ಲ್ಯಾಕ್ಟೋವೇಗನ್ಗಳನ್ನ ನೋಡ್ತೀವಿ ಅಂದ್ರೆ ಭಾರತೀಯರೇ ಹೆಚ್ಚಿರೋದು, ಗೊತ್ತಾ? ನಾವು ಹಾಲು, ಧಾನ್ಯಗಳು, ದ್ವಿದಳ ಧಾನ್ಯಗಳನ್ನ ಸೇರಿಸಿ ತಿನ್ನೋದು ನಮ್ಮ ಭಾರತೀಯ ಸನಾತನ ಸಂಸ್ಕೃತಿ ಯಾವಾಗ ಬೆಳೀತೋ ಆವತ್ತಿಂದ ಇರುವಂತ ಆಹಾರ. ಅಂದ್ರೆ ಆವಾಗಿಂದ ಅವರಿಗೆ ಬುದ್ಧಿ ಇತ್ತು, ಇವತ್ತಿಗೂ ಇಟ್ ಹೋಲ್ಡ್ಸ್. ಓಕೆ ಮೇಡಮ್, ಇದುವರೆಗೂ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿಯನ್ನ ನೀಡಿದ್ರಿ. ಒಂದು ಮಗು ಒಂದು 6 ತಿಂಗಳಿಂದ 1 ವರ್ಷದ ಮಗುಗೆ ಯಾವ ಯಾವ ಆಹಾರವನ್ನ ಕೊಡಬೇಕು ಅಂತ ಹೇಳಿ ಮಾಹಿತಿಯನ್ನ ನೀಡಿದಕ್ಕೆ ನಮ್ಮ ಎಲ್ಲಾ ವೀಕ್ಷಕರ ಪರವಾಗಿ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಎಸ್ ವೀಕ್ಷಕರು, ಇದುವರೆಗೂ ನೋಡಿದ್ರಲ್ಲ, ಮಕ್ಕಳಿಗೆ ಏನೇನೋ ಆಹಾರವನ್ನ ಕೊಡಬೇಡಿ. ಖಂಡಿತವಾಗ್ಲೂ ಸಹ ಪ್ರೇಮ ಮೇಡಮ್ ಸ್ಟೆಪ್ ಬೈ ಸ್ಟೆಪ್ ಹೇಳಿದ್ರು ಯಾವ ರೀತಿಯ ಆಹಾರವನ್ನ ಕೊಡಬೇಕು ಅಂತ ಹೇಳಿ. ಯಾಕಂದ್ರೆ ನಾವು ಯಥೇಚ್ಛವಾಗಿ ಪ್ರೋಟೀನ್ ಇರಬೇಕು, ಅದು ಬೇಗ ಬೇಗ ಬೆಳೆದ್ಬಿಡಬೇಕು ಅಂತ ಹೇಳಿ ಏನೇನೋ ತುರ್ಕೋದು ಬೇಡ. ಮಗುವಿಗೆ ಒಂದು ಒಳ್ಳೆ ಆಹಾರವನ್ನ ಕೊಟ್ಟು ಮಗು ಉತ್ತಮವಾಗಿ ಬೆಳೆಯಲು ಅವಕಾಶವನ್ನ ಮಾಡಬೇಕಾಗಿರೋದು ನಮ್ಮೆಲ್ಲರ ಕರ್ತವ್ಯ. ಉತ್ತಮ ಆರೋಗ್ಯಕ್ಕಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ. ನಮಸ್ಕಾರ.